ಪ್ರಜ್ವಲ್ ಅಶ್ಲೀಲ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ಮತ್ತಷ್ಟು ಚುರುಕಾಗಿದೆ. ರಜಾ ದಿನದಲ್ಲೂ ಅಧಿಕಾರಿಗಳಿಗೆ ತಪ್ಪದ ಪ್ರಜ್ವಲ್ ಸಂಕಷ್ಟ. ಭಾನುವಾರವೂ ಕಚೇರಿಗೆ ಬಂದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಸಂತ್ರಸ್ತೆಯರ ಹೇಳಿಕೆಯ ಸಾಕ್ಷಿಯನ್ನ ಹುಡುಕಲಾಗ್ತಾ ಇದೆ ಎಸ್ಐಟಿ ಅಧಿಕಾರಿಗಳಿಂದ. ಪ್ರಜ್ವಲ್ ಕೇಸ್ನಲ್ಲಿ ಈಗಾಗಲೇ 2 ತಂಡಗಳಿಂದ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಒಂದು ತಂಡ ಸಾಕ್ಷ್ಯಗಳನ್ನ ಹುಡುಕ್ತಾ ಇದ್ರೆ, ಮತ್ತೊಂದು ತಂಡ ಪ್ರಜ್ವಲ್ಗೆ ತಲಾಶ್ ಮಾಡ್ತಾ ಇದೆ. ಇವತ್ತು ರಜಾ ದಿನ ಆದ್ರೂ ಸಹ ಅಧಿಕಾರಿಗಳು ಕಚೇರಿಗೆ ಬಂದು ತನಿಖೆಯನ್ನ ಮುಂದುವರೆಸಿದ್ದಾರೆ. ಸಂತ್ರಸ್ತೆಯರ ಹೇಳಿಕೆಗೆ ಸಾಕ್ಷಿಯನ್ನ ಹುಡುಕ್ತಾ ಇದ್ದಾರೆ ಎಸ್ಐಟಿ ಟೀಮ್. ಈಗಾಗಲೇ ಸಂತ್ರಸ್ತೆಯರಿಂದ ಹೇಳಿಕೆಯನ್ನ ಪಡೆಯಲಾಗಿದೆ. ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳನ್ನ ಹುಡುಕಲಾಗ್ತಾ ಇದೆ. 2 ತಂಡಗಳು ಈಗ ತೀವ್ರವಾಗಿ ತನಿಖೆಯನ್ನ ನಡೆಸ್ತಾ ಇದ್ದಾವೆ. ಒಂದು ತಂಡ ಸಾಕ್ಷ್ಯಗಳನ್ನ ಹುಡುಕ್ತಾ ಇದ್ರೆ, ಮತ್ತೊಂದು ತಂಡ ಪ್ರಜ್ವಲ್ಗೆ ತಲಾಶ್ ನಡೆಸ್ತಾ ಇದೆ. ಪ್ರಜ್ವಲ್ಗಾಗಿ ಕಾದ್ಕೊಳ್ತಿದೆ. ಮತ್ತೊಂದು ತಂಡ ಏರ್ಪೋರ್ಟ್ ನಲ್ಲೇ. ಪ್ರಜ್ವಲ್ ಯಾವಾಗ ಬೇಕಾದ್ರೂ ಭಾರತಕ್ಕೆ ಬರುವಂತಹ ಸಾಧ್ಯತೆ ಇರೋದ್ರಿಂದಾಗಿ ತಕ್ಷಣ ಅರೆಸ್ಟ್ ಮಾಡೋದಕ್ಕೆ ಮತ್ತೊಂದು ತಂಡ ಸಂತ್ರಸ್ತೆಯರು ನೀಡಿರುವಂತಹ ಹೇಳಿಕೆಗಳ ಸಾಕ್ಷ್ಯಗಳನ್ನ ಹುಡುಕ್ತಾ ಇದೆ. ಪ್ರಜ್ವಲ್ ಅಶ್ಲೀಲ ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನ್ನ ತನಿಖೆಯನ್ನ ಚುರುಕುಗೊಳಿಸಿದೆ. ರಜಾ ದಿನದಲ್ಲೂ ಸಹ ಅಧಿಕಾರಿಗಳು ಪ್ರಜ್ವಲ್ಗೆ ಸಂಬಂಧಪಟ್ಟಂತಹ ತನಿಖೆಯನ್ನ ಮುಂದುವರೆಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.